ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಜಾಬ್ಸ್ ಫೈಲ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ಗುಪ್ತಚರ ಇಲಾಖೆಯಲ್ಲಿರುವಂತಹ ಸೆಕ್ಯೂರಿಟಿ ಅಸಿಸ್ಟೆಂಟ್ ಮೋಟಾರ್ ಟ್ರಾನ್ಸ್ಪೋರ್ಟ್ ಹುದ್ದೆಯ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಡೇಟ್ ಮಾಡುವಂತಹ ಜಾಬ್ನ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ನೀವು ನೋಡಬಹುದು ಇಂಟೆಲಿಜೆನ್ಸ್ ಬ್ಯೂರೋ ಸೆಕ್ಯೂರಿಟಿ ಅಸಿಸ್ಟೆಂಟ್ ಮೋಟಾರ್ ಟ್ರಾನ್ಸ್ಪೋರ್ಟ್ ಎಕ್ಸಾಮಿನೇಷನ್ 2025. ಇಲ್ಲಿ ಅರ್ಹ ಭಾರತೀಯ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಂದ ಈ ಸೆಕ್ಯೂರಿಟಿ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿಯನ್ನು ಕರೆದಿರುವಂಥದ್ದು. ಇನ್ನು ಇದು ತುಂಬ ಸ್ಟೇಟ್ ವೈಸಲ್ಲಿ ಇರುವಂಥ ಹುದ್ದೆಯಾಗಿರುತ್ತೆ, ಆಲ್ ಓವರ್ ಸ್ಟೇಟಲ್ಲಿ ಇರುವಂಥದ್ದು. ಇನ್ನು ಹಾಗೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಹುದ್ದೆ ಇದೆ ಅಂತೇಳಿ ನೋಡೋದಾದರೆ, ಬೆಂಗಳೂರಲ್ಲಿ ಟೋಟಲು 6 ಪೋಸ್ಟ್ ಖಾಲಿ ಇರುವಂಥದ್ದು. ಅದರಲ್ಲಿ ಅನ್ರಿಸರ್ವ್ಡು 2 ಪೋಸ್ಟ್ ಖಾಲಿ ಇದೆ, OBC 2 ಪೋಸ್ಟ್ ಖಾಲಿ ಇದೆ, SC ಯಾವುದೇ ಪೋಸ್ಟಿಂಗ್ ಇಲ್ಲ, ST 1 ಹುದ್ದೆ ಖಾಲಿ ಇದೆ ಮತ್ತು EWS 1 ಹುದ್ದೆ ಖಾಲಿ ಇದೆ. ಟೋಟಲಾಗಿ 6 ಹುದ್ದೆ ಖಾಲಿ ಇರುವಂಥದ್ದು ನಮ್ಮ ಬೆಂಗಳೂರಲ್ಲಿ. ಹಾಗೆಯೇ ಬೇರೆ ಬೇರೆ ಸ್ಟೇಟಲ್ಲೂ ಕೂಡ ಅಷ್ಟೇ ಹುದ್ದೆಗಳು ಖಾಲಿ ಇದೆ. ಇನ್ನು ಆಲ್ ಓವರ್ ಇಂಡಿಯಾದಲ್ಲಿ ಒಟ್ಟಿರುವಂಥ ಹುದ್ದೆಗಳು ನೋಡೋದಾದರೆ 455 ಹುದ್ದೆ ಖಾಲಿ ಇರುವಂಥದ್ದು. ಹಾಗೆ ಎಕ್ಸ್ ಸರ್ವಿಸ್ ಮೆನ್ ಏನಿದ್ದಾರೆ ಅವರಿಗೂ ಕೂಡ ಇದರಲ್ಲಿ ರಿಸರ್ವೇಷನ್ ಇದೆ. ಇನ್ನು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕನೇ ಸಲ್ಲಿಸಬೇಕು, ಯಾವುದೇ ರೀತಿಯಾದಂಥ ಆಫ್ಲೈನ್ ಮೋಡ್ ಇಲ್ಲ. ಇನ್ನು ವೆಬ್ಸೈಟ್ ಅಡ್ರೆಸ್ ಏನಿದೆ, ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಹುದ್ದೆಯ ವಿವರ ನೋಡೋದಾದರೆ, ಹುದ್ದೆಯ ಹೆಸರು ಸೆಕ್ಯೂರಿಟಿ ಅಸಿಸ್ಟೆಂಟ್ ಮೋಟಾರ್ ಟ್ರಾನ್ಸ್ಪೋರ್ಟು. ಇನ್ನು ಕ್ಲಾಸಿಫಿಕೇಷನ್ ನೋಡೋದಾದರೆ, ಇದು ಜನರಲ್ ಸೆಂಟ್ರಲ್ ಸರ್ವಿಸ್ ಹುದ್ದೆ ಆಗಿದ್ದು ಗ್ರೂಪ್ C ಹುದ್ದೆ ಆಗಿರುತ್ತೆ, ನಾನ್ ಗೆಜೆಟೆಡ್ ಆ್ಯಂಡ್ ನಾನ್ ಮಿನಿಸ್ಟ್ರಿಯಲ್ ಪೋಸ್ಟ್ ಆಗಿರುತ್ತೆ. ಇನ್ನು ಪೇ ಸ್ಕೇಲ್ ನೋಡೋದಾದರೆ, ಇದು ಲೆವೆಲ್ 3 ಹುದ್ದೆ ಆಗಿದ್ದು 21,700ರಿಂದ 69,100 ತನಕ ಸ್ಯಾಲ್ರಿ ಇರುತ್ತೆ. ಅಷ್ಟೇ ಅಲ್ಲ, ಕೆಲವೊಂದು ಅಲವೆನ್ಸಸ್ ಕೂಡ ಇದೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಮೆಟ್ರಿಕ್ಯುಲೇಷನ್ ಪಾಸ್ ಆಗಿರಬೇಕು. ಅಷ್ಟೇ ಅಲ್ಲ, ಡ್ರೈವಿಂಗ್ ಲೈಸೆನ್ಸನ್ನು ಪಡ್ಕೊಂಡಿರಬೇಕು. ಮಾನ್ಯತೆ ಪಡೆದಂತಹ ಅಥಾರಿಟಿ ಏನಿದೆ ಅದರಿಂದ ಲೈಟ್ ಮೋಟಾರ್ ವೆಹಿಕಲ್ ಲೈಸೆನ್ಸನ್ನು ಹೊಂದಿರಬೇಕು. ಇನ್ನು ಮೋಟಾರ್ ವೆಹಿಕಲ್ ಏನಿದೆ ಅದನ್ನು ರಿಪೇರಿ ಮಾಡುವಂತಹ ಎಕ್ಸ್ಪೀರಿಯನ್ಸನ್ನು ಕೂಡ ಹೊಂದಿರಬೇಕು. ಇನ್ನು ನೀವೇನು ಲೈಸೆನ್ಸ್ ಪಡ್ಕೊಂಡಿರ್ತೀರ ಆ ಲೈಸೆನ್ಸ್ ಪಡ್ಕೊಂಡ ನಂತರ 1 ವರ್ಷ ಕಾರು ಓಡಿಸಿದ ಅನುಭವವನ್ನು ಹೊಂದಿರಬೇಕು. ಅಷ್ಟೇ ಅಲ್ಲ, ಮುಖ್ಯವಾಗಿ ಈ ಡೊಮೆಸೈಲ್ ಸರ್ಟಿಫಿಕೇಟನ್ನು ಹೊಂದಿರಬೇಕು. ಡೊಮೆಸೈಲ್ ಸರ್ಟಿಫಿಕೇಟ್ ಅಂದರೆ ವಾಸ ದೃಢೀಕರಣ ಪತ್ರ. ನೀವು ಯಾವ ರಾಜ್ಯದಲ್ಲಿ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಿದ್ದೀರಾ ಆ ರಾಜ್ಯದಲ್ಲಿರುವಂತಹ ನಿಮ್ಮ ವಾಸ ಸ್ಥಳ ದೃಢೀಕರಣ ಪತ್ರ ಏನಿದೆ ಅದನ್ನು ತೆಗೆದಿಟ್ಕೊಳ್ಬೇಕು. ಸಾಮಾನ್ಯವಾಗಿ ಎಲ್ಲ ಈ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗೆ ನೀವು ಅಪ್ಲಿಕೇಶನನ್ನು ಹಾಕುವಾಗ ಎಲ್ಲ ಸರ್ಟಿಫಿಕೇಟ್ಗಳು ಇಂಗ್ಲೀಷಲ್ಲಿ ಇದ್ದರೆ ಒಳ್ಳೆಯದು. ಏಜ್ ಲಿಮಿಟ್ ನೋಡೋದಾದರೆ 18 ವರ್ಷ ಕಂಪ್ಲೀಟ್ ಆಗಿರಬೇಕು ಮತ್ತು 27 ಇಯರ್ಸ್ ಒಳಗಡೆ ಇರಬೇಕು. ಅಷ್ಟೇ ಅಲ್ಲ, ಏಜ್ ರಿಲ್ಯಾಕ್ಸೇಷನ್ ಇದೆ. SC ST ಅವರಿಗೆ 5 ಇಯರ್ಸ್ ಇದೆ ಆ್ಯಂಡ್ OBC ಅವರಿಗೆ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇದೆ. ಇನ್ನು ಪರೀಕ್ಷಾ ವಿಧಾನ ನೋಡೋದಾದರೆ, ಆನ್ಲೈನ್ ಎಕ್ಸಾಮ್ ಮಾಡುವಂಥದ್ದು CBT ಟೈರ್ 1 ಮತ್ತು ಟೈರ್ 2 ಅಂತೇಳಿ ಎಕ್ಸಾಮ್ ಇರುತ್ತೆ. ಈ ಟೈರ್ 1ನಲ್ಲಿ ಕ್ವಶನ್ಸ್ 100 ಕ್ವಶನ್ಸ್ ಇರುತ್ತೆ, 1 ಅವರ್ ಟೈಮಿಂಗ್ಸ್ ಇರುತ್ತೆ. ಆ್ಯಂಡ್ ಕ್ವಶನ್ಸ್ ನೋಡೋದಾದರೆ ಕ್ವಶನ್ ಪೇಪರ್ 5 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಅದರಲ್ಲಿ ಮೊದಲನೇದಾಗಿ ಜನರಲ್ ಅವೇರ್ನೆಸ್, ಅದು 20 ಕ್ವಶನ್ಸ್ ಇರುತ್ತೆ. ಆ್ಯಂಡ್ ಬೇಸಿಕ್ ಟ್ರಾನ್ಸ್ಪೋರ್ಟು ಡ್ರೈವಿಂಗ್ ರೂಲ್ಸು ಇದು 20 ಮಾರ್ಕ್ಸಿಗೆ ಇರುತ್ತೆ. ಇನ್ನು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡು 20 ಮಾರ್ಕ್ಸಿಗೆ ಇರುತ್ತೆ. ಇನ್ನು ನ್ಯೂಮೆರಿಕಲ್ ಎಬಿಲಿಟಿ ಆ್ಯಂಡ್ ಲೀಗಲ್ ಎಬಿಲಿಟಿ ಆ್ಯಂಡ್ ರೀಸನಿಂಗ್ ಇದು 20 ಮಾರ್ಕ್ಸಿಗೆ ಇರುತ್ತೆ. ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದು 20 ಮಾರ್ಕ್ಸಿಗೆ ಇರುತ್ತೆ. ಟೋಟಲಾಗಿ 100 ಮಾರ್ಕ್ಸಿಗೆ 1 ಅವರ್ ಎಕ್ಸಾಮ್ ನಡೆಸುವಂಥದ್ದು. ಇನ್ನು ಟೈರ್ 2 ಅಲ್ಲಿ ಫಿಲ್ಟರ್ ಮೆಕ್ಯಾನಿಸಮ್ ಆ್ಯಂಡ್ ಡ್ರೈವಿಂಗ್ ಟೆಸ್ಟ್ ಕಮ್ ಇಂಟರ್ವ್ಯೂ ಇರುತ್ತೆ. ಅಂದರೆ ಇನ್ಸ್ಟ್ರಕ್ಟರ್ ಏನು ಇನ್ಸ್ಟ್ರಕ್ಟ್ ಮಾಡ್ತಾರೆ ಆ ರೀತಿಯಾಗಿ ಡ್ರೈವಿಂಗನ್ನು ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲ, ಡಿಫೆಕ್ಟಿವ್ ಪಾರ್ಟ್ಸ್ ಏನಿದೆ ಮೋಟಾರ್ ವೆಹಿಕಲ್ದು ಅದನ್ನು ರಿಮೂವ್ ಮಾಡುವಂತಹ ಕೂಡ ಎಕ್ಸ್ಪೀರಿಯೆನ್ಸ್ ಇರಬೇಕು. ಅದನ್ನು ಕೂಡ ಅಲ್ಲಿ ಟೆಸ್ಟ್ ಮಾಡ್ತಾರೆ. ಹೀಗಾಗಿ ಟೋಟಲ್ 50 ಮಾರ್ಕ್ಸ್ ಇದಕ್ಕೆ ಈ ಟೈರ್ 2 ಎಕ್ಸಾಮಲ್ಲಿ ಇರುತ್ತೆ. ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಎಕ್ಸಾಮ್ ಸೆಂಟರನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಯಾವ ಎಕ್ಸಾಮ್ ಸೆಂಟರ್ ಬೇಕು ಅಂತೇಳಿ ನೀವು ಆಯ್ಕೆ ಮಾಡ್ಕೊಳ್ಬೋದು. ಹಾಗಾಗಿ 5 ಎಕ್ಸಾಮ್ ಸೆಂಟರ್ನ ಅವರು ಆಪ್ಷನ್ ಕೊಟ್ಟಿದ್ದಾರೆ. 5 ಪ್ಲೇಸನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು. ಒಂದು ಸಲ ನೀವು 5 ಸೆಂಟರ್ನ ಆಯ್ಕೆ ಮಾಡಿಕೊಂಡ್ರೆ ನಿಮ್ಗೆ ಅದೇ 5ಅಲ್ಲಿ ಯಾವುದಾದ್ರೂ ಒಂದು ಎಕ್ಸಾಮ್ ಸೆಂಟರ್ ಕೊಡ್ತಾರೆ. ಒಂದು ಸಲ ನೀವು ಆಯ್ಕೆ ಮಾಡ್ಕೊಂಡ ನಂತರ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡುವಾಗೆ ಇಲ್ಲ.
ಅಭ್ಯರ್ಥಿಗಳು ತಾವು ಸೂಚಿಸಿದಂತಹ 5 ಪ್ಲೇಸ್ ಏನಿದೆ ಅದರಲ್ಲಿ ನಮಗೆ ಈ ಪ್ಲೇಸ್ ಬೇಕು ಕೊಡಿ ಅಂತೇಳಿ ಸೂಚಿಸುವಾಗೆ ಇಲ್ಲ. ಒಂದು ವೇಳೆ ಆ ಥರ ಏನಾದರೂ ಸೂಚಿಸಿದರೆ ಅಂಥ ಅಭ್ಯರ್ಥಿತನನ ಕ್ಯಾನ್ಸಲ್ ಮಾಡಲಾಗುತ್ತೆ ಅಂತೇಳಿ ತಿಳಿಸಿದ್ದಾರೆ. ಇನ್ನು ಅರ್ಜಿಯನ್ನು ಆನ್ಲೈನ್ ಮೂಲಕನೇ ಅಪ್ಲಿಕೇಶನ್ ಹಾಕಬೇಕು. ಅವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಆ ವೆಬ್ಸೈಟಲ್ಲಿ ನೀವು ರಿಜಿಸ್ಟರ್ ಆಗಿ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಆ ವೆಬ್ಸೈಟ್ ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ಪ್ರಾರಂಭದ ದಿನಾಂಕ 6/9/2025. ಇನ್ನು ಕೊನೆಯ ದಿನಾಂಕ 28/9/2025. ಇದೇ ಸೆಪ್ಟೆಂಬರ್ 28ನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗುತ್ತೆ. ಅದರೊಳಗಡೆ ನೀವು ಅಪ್ಲಿಕೇಶನನ್ನು ಹಾಕಿ. ಇನ್ನು ಎಕ್ಸಾಮ್ ಫೀಸ್ ಎಷ್ಟಿದೆ ಅಂತೇಳಿ ನೋಡೋದಾದರೆ ಎಕ್ಸಾಮ್ ಫೀಸು 100 ರುಪೀಸ್ ಇರುತ್ತೆ. ಆ್ಯಂಡ್ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಚಾರ್ಜ್ ಅಂತೇಳಿ 550 ರುಪೀಸ್ ಇರುತ್ತೆ. ಆಲ್ ಕ್ಯಾಂಡಿಡೇಟಿಗೆ 550 ರುಪೀಸು ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಚಾರ್ಜ್ ಕಟ್ಟಬೇಕು. ಇನ್ನು ಜನರಲ್ ಕ್ಯಾಟಗರಿ ಇರ್ಬೋದು ಅಥವಾ OBC ಇರ್ಬೋದು, ಅವರು ಎಕ್ಸಾಮಿನೇಷನ್ ಫೀಸ್ 100 ರುಪೀಸು ಪ್ಲಸ್ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಚಾರ್ಜ್ 550 ರುಪೀಸು ಪೇ ಮಾಡಬೇಕಾಗತ್ತೆ. ಇನ್ನು SC ST ಇರ್ಬೋದು, ಎಕ್ಸ್ ಸರ್ವಿಸ್ ಮ್ಯಾನ್ ಇರ್ಬೋದು, ಇವರಿಗೆ ಎಕ್ಸಾಮಿನೇಷನ್ ಫೀಸ್ ಇರೋದಿಲ್ಲ. ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಚಾರ್ಜ್ ಮಾತ್ರ 550 ಪೇ ಮಾಡಲಿಕ್ಕಿರ್ತದೆ. ಇನ್ನು ಬ್ಯಾಂಕ್ ಪ್ರೊಸೆಸಿಂಗ್ ಚಾರ್ಜ್ ಇರುತ್ತೆ. ಇನ್ನು ಪೇಮೆಂಟನ್ನು ಆನ್ಲೈನ್ ಮೂಲಕನೇ ಪಾವತಿ ಮಾಡಬೇಕು, ಯಾವುದೇ ರೀತಿ ಆಫ್ಲೈನ್ ಮೋಡ್ ಇರೋದಿಲ್ಲ. ಇನ್ನು ನಿಗದಿತ ದಿನಾಂಕದೊಳಗಡೆ ಪೇಮೆಂಟ್ ಮಾಡಿ ಮತ್ತು ಅಪ್ಲಿಕೇಶನ್ ಕೂಡ ಅಷ್ಟೇ 6/9/2025 ಅಂದರೆ ಸೆಪ್ಟೆಂಬರ್ 6ನೇ ತಾರೀಕಿಂದ ಸೆಪ್ಟೆಂಬರ್ 28ನೇ ತಾರೀಕು ತನಕ ಮಾತ್ರ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇರೋದು. ಅದರೊಳಗಡೆ ಅಪ್ಲಿಕೇಶನನ್ನು ಹಾಕಿ. ಇನ್ನು ಕೆಲವೊಂದು ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಅದನ್ನು ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ಅಪ್ಲಿಕೇಶನ್ ಹಾಕಲಿಕ್ಕಿಂತ ಮುಂಚೆ ಈ ಇನ್ಸ್ಟ್ರಕ್ಷನ್ನ ಓದ್ಕೊಂಡು ಆಮೇಲೆ ಅಪ್ಲಿಕೇಶನನ್ನು ಹಾಕಿ. ಯಾರಾದರೂ ಇಂಟ್ರೆಸ್ಟ್ ಇದ್ದು ಎಲಿಜಿಬಲ್ ಇದ್ದರೆ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ಗುಪ್ತಚರ ಇಲಾಖೆಯಲ್ಲಿರುವಂತಹ ಇಂಟೆಲಿಜೆನ್ಸ್ ಬ್ಯೂರೋ ಇಲ್ಲಿರುವಂತಹ ಸೆಕ್ಯೂರಿಟಿ ಅಸಿಸ್ಟೆಂಟ್ ಮೋಟಾರ್ ಟ್ರಾನ್ಸ್ಪೋರ್ಟ್ ಹುದ್ದೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೋತೀನಿ. ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.